ಅಮ್ಮ ಹೊಟ್ಟಿ ಅಮ್ಮ. ಏನಾದ್ಲೇ ಸುಸ್ಮಿ, ಹೊಟ್ಟಿ ಭಾಳ ಹೊಸ ಆತಿದ್ದೇನ? ಹ್ಞೂ ರೀ, ಹೊಟ್ಟಿಗೆ ಜಾಡ್ಸೋದ್ರಲ್ಲ, ಹೊಟ್ಟಿಗೆ ಭಾಳ ಪೆಟ್ಟು ಬಿದ್ದಿತ್ತು. ಏನಾಗೈತೆ ಏನೋ ಗೊತ್ತಿಲ್ಲ. ನನಗಂತೂ ತಡ್ಕೊಳಕ್ಕಾಗತ್ತಿಲ್ಲ. ನಂಗೆ ಕ್ಷಮಿಸ್ಬಿಡ್ಲಿ ಸುಷ್ಮಾ, ನನ್ನಿಂತ್ರ ಭಾಳ ದೊಡ್ಡ ತಪ್ಪಾಗೈತಿ. ನಮ್ಮ ಅವ್ನ ಮಾತು ಕೇಳ್ಕೊಂಡು ನಿನಗೆ ಎಷ್ಟೆಲ್ಲ ತ್ರಾಸ ಕೊಟ್ಟೆ, ಆದರೂ ನಂಗೆ ಬಿಟ್ಟು ಹೋಗ್ಲಿಲ್ಲ ನೀನು. ಯಾಕೆ ನನ್ನ ಜೊತೆ ಅದಿ ನೀನು? ನಾ ಇಷ್ಟು ತ್ರಾಸ ಕೊಟ್ಟರು ನಿನಗೆ? ನೀವು ಅಷ್ಟು ತ್ರಾಸ ಕೊಟ್ರಿ ಅಂತೇಳಿ ನಾ ಬಿಟ್ಟು ಹೋದ್ರೆ ನನಗೂ ನಿಮ್ಗೆ ಏನು ವ್ಯತ್ಯಾಸ ರೀ? ಗಂಡ ತಾಳಿ ಕಟ್ಟಿದ ಮ್ಯಾಗ ಸಾಯೋವರೆಗೂ ಹೆಂಡತಿ ಗಂಡನ ಕಡೆನೇ ಇರ್ಬೇಕು. ಗಂಡ ಎಷ್ಟೋ ಕೆಟ್ಟವನಾದರೂ ಎಷ್ಟೋ ಕ್ರೂರಿ ಇದ್ದರೂ ತಾಳಿ ಕಟ್ಟಿದ ಮ್ಯಾಗ ಮುಗಿದ ಹೋತ್ರಿ. ಕಷ್ಟನೋ ಸುಖನೋ ಸಾಯೋವರೆಗೂ ಅವ್ರ ಜೊತೆ ಇರಬೇಕು. ಬಿಟ್ಟು ಹೋದ್ರೆ ನಮಗೇನು ಮರ್ಯಾದೆ ಇರಂಗಿಲ್ಲ. ಬಿಟ್ಟರೆ ಅದೊಂದು ಮಾತು, ಗಂಡನ ಬಿಟ್ಟು ಬಂದಕ್ಕಿ ಅಂತೇಳಿ ಆ ಮಾತು ಅನ್ಸ್ಕೊಳೋ ಬದಲಿ ಇರೋಷ್ಟು 4 ದಿನ ಇಲ್ಲೇ ಇದ್ದು ಜೀವ ಕಳ್ಕೊಂಡ್ರೆ ಎಷ್ಟೋ ಮೇಲು. ಆದರೂ ಎಷ್ಟು ಕಷ್ಟ ಅಲ್ಲ ಹೆಣ್ಮಗಳ ಜೀವನ. ಭಾಳ ಕಷ್ಟ ಐತ್ರಿ. ಆದ್ರೆ ಒಳ್ಳೆ ಗಂಡ ಸಿಕ್ಕರೆ ಚಲೋ ಆಗ್ತೈತೆ ಅಷ್ಟೆ. ನನ್ನಂಥ ಗಂಡ ಯಾರಿಗೂ ಸಿಗಬಾರ್ದು. ನನ್ನ ಮ್ಯಾಗ ನನಗೆ ನಾಚಿಕೆ ಬರೈತಿ. ಆದ್ರೆ ನೀವು ಚಿಂತೆ ಮಾಡಬೇಡ್ಲಿ. ಇಷ್ಟು ದಿನ ಏನು ನೋವು ಅನ್ಭವಿಸ್ತಿಲ್ಲ, ಇನ್ನು ಮುಂದೆ ಚೂರು ಅನ್ಭವಿಸೋದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಾನು. ನಿಂಗೆ ಒಂದೀಟು ನೋವು ಬರ್ಲಾರ್ದಂಗೆ, ಒಂದೀಟು ತ್ರಾಸ ಆಗ್ಲಾರ್ದಂಗೆ, ನಿನ್ನ ಕಣ್ಣಾಗ ಒಂದು ಹನಿ ನೀರು ಬರ್ಲಾರ್ದಂಗೆ ನೋಡ್ಕೊತೀನಿ ಇನ್ನು ಮ್ಯಾಗ ನಿನಗೆ. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕ್ರಿ? ತನ್ನ ಗಂಡ ಚಂದಾಗಿ ನೋಡ್ಕೊಳೋದು ಅಷ್ಟೇ ಸಾಕಲ್ಲ. ನನಗಂತೂ ತವ್ರ ಮನೆಗಂತೂ ಭಾಗ್ಯ ಇಲ್ಲ ಹೋಗುವಂಥದ್ದು. ನೀವೇ ಎಲ್ಲ ಅನ್ಕೊಂಡೇನಿ. ನೀವು ಹಿಂಗೆ ಮಾಡಿದ್ರಿ ಇಷ್ಟು ದಿನ. ಇನ್ಮೇಲೆ ಅದು ಚೆನ್ನಾಗಿದ್ರೆ ಒಳ್ಳೇದಾಗ್ತದೆ ಅಷ್ಟೆ. ಇದಕ್ಕಿಂತ ಇನ್ನೇನು ಹೇಳಿ ನಾನು? ಇಲ್ಲ ನೀ ಏನು ಚಿಂತೆ ಮಾಡಬೇಡ. ನಡಿ ಒಳಗೆ ಹೋಗೋಣ ನಡಿ. ಸುಷ್ಮಿ, ನೀ ಇಲ್ಲಿ ಕುಂದ್ರು ಬಾ, ನಾವು ಹೋಗಿ ಡಾಕ್ಟರ್ ಕರ್ಕೊಂಬರ್ತೀನಂತೆ. ಏನೇ? ಹ್ಞೂ ರೀ, ಜಲ್ದಿ ಕರ್ಕೊಂಬರ್ರಿ. ನಂಗೆ ಯಾಕೆ ಭಾಳ ತ್ರಾಸ ಆಗಿ ತಡ್ಕೊಳಕ್ಕಾಗತ್ತಿಲ್ಲ. ಹೊಟ್ಟೆ ಭಾಳ ಅಂದ್ರೆ ಭಾಳ ನೋವು ಸಾತೈತ್ರಿ. ಆಗತ್ತಿಲ್ಲ, ನಂಗೆ ಜಲ್ದಿನ ಕರ್ಕೊಂಬರ್ರಿ. ನೀ ಏನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ನಾವು ಹೋಗಿ ಜಲ್ದಿನ ಡಾಕ್ಟರ್ ಕರ್ಕೊಂಬರ್ತೀನಂತ. ನೀ ಇಲ್ಲೇ ಕುಂತೀರೇನೆ? ಹ್ಞೂ ರೀ, ಜಲ್ದಿ ಹೋಗ್ರಿ. ಅಪ್ಪ ದೇವ್ರಿ, ಜಾಸ್ತಿ ನೋವು ಆಗ್ಲದ ನೋಡ್ಕೊಪ್ಪ. ನನ್ನ ಗಂಡ ಏನಿದ್ದಂತನಲ್ಲ ತೋರಿಸ್ಕೊಂಡು ಅಡ್ಡಾಡಕ್ಕೆ. ಏನೋ ಸಣ್ಣದ ರೋಗ ಮುಗ್ದೋಗಿ ಮಾಡಪ್ಪ. ಡಾಕ್ಟರ್ ಜಲ್ದಿ ಬರ್ರಿ. ನನ್ನ ಹೆಂಡತಿಗೆ ಯಾಕೆ ಹೊಟ್ಟೆ ಭಾಳ ತ್ರಾಸ ಆಗೈತಿ. ತಡೀಪ ಎಲ್ಲದ ನಿನ್ನ ಹೆಂಡತಿ? ಅಲ್ಲಿ ಬೆಡ್ ಮ್ಯಾಗ ಕುಂದ್ರಿಸಿ ಬಂದೇನ್ರಿ. ನಡಿ ನೋಡ್ರಿ ಡಾಕ್ಟರ್, ನನ್ನ ಹೆಂಡತಿಗೆ ಏನಾಗಿತ್ತು ಅಂತೇಳಿ. ಸಗಿ ಪಾನಿ ಕಡೆ ಬಾ ಇಲ್ಲಿ. ಏನಮ್ಮ ಏನಾಗತೈತಿ? ಹೊಟ್ಟೆ ಯಾಕೆ ಭಾಳ ನೋವು ಸಾತೈತಿ ಡಾಕ್ಟರ್? ನೀವು ತಡ್ಕೊಳಕ್ಕಾಗತ್ತಿಲ್ರಿ, ಅಷ್ಟು ಹೊಟ್ಟೆ ನೋವು ಸಾತೈತ್ರಿ. ಅಂತ ಏನಾರು ತಿಂದಿದ್ದೇನು ಮತ್ತೆ? ಇಲ್ಲ ರೀ ಡಾಕ್ಟರ್, ಹಂಗೆ ಸ್ವಲ್ಪ ಜಗಳ ಹೊಟ್ಟೆಗೆ ಹೊಡ್ತಾ ಬಿತ್ರಿ. ಅದಕ್ಕೆ ಅವಾಗಿಂದ ಭಾಳ ನೋವು ಸಾತ್ ಬಿಟ್ಟೈತ್ರಿ. ಥೂ ಹುಷಾರಂಗಿರ್ಬೇಕಿಲ್ಲಮ್ಮ. ಜಗಳ ಮಾಡ್ಕೊಂಡು ಮೈಗೆ ಯಾಕೆ ತ್ರಾಸ ಕೊಟ್ಕೊಂತೀರಿ ನೀವು? ಎಲ್ಲ ನನ್ನಿಂತ್ರನೇ ಆಗೈತ್ರಿ ಡಾಕ್ಟ್ರೆ. ಮೊದಲು ನೋಡ್ರಿ ಈಗ ಏನಾಗಿತ್ತು ಅಂತೇಳಿ. ಇಲ್ಲಿ ಕೈ ಕೊಡಮ್ಮ ಇಲ್ಲಿ. ಹಿಂಗಾಗ್ಬಾರ್ದಾಗಿತ್ತಲ್ಲ. ಎಂಥ ಕೆಲಸ ಮಾಡಿ ಇಟ್ಕೊಂಡ್ರಮ್ಮ ನೀವು. ಸ್ವಲ್ಪ ಗೊತ್ತಾಗೋದಿಲ್ಲಲ್ಲಮ್ಮ ನಿಮಗೆ ಕಾಳಜಿಯಾಗಿರ್ಬೇಕು ಅಂತ. ಯಾಕ್ರಿ ಡಾಕ್ಟ್ರ್ ಏನಾಗಿತ್ತು ರೀ? ಅಲ್ಲಪ್ಪ ನಿಮಗೆ ಸ್ವಲ್ಪ ಬುದ್ಧಿ ಇತ್ತು ಏನೂ ಇಲ್ಲ? ಈ ಟೈಮ್ ಒಳಗೆ ಯಾರು ಜಗಳ ಆಡ್ತಾರ? ಜಗಳ ಆಡಿದ್ದಲ್ದೆ ಹೊಟ್ಟಿಗೆ ಅಷ್ಟು ಪೆಟ್ಟು ನೋವು ಮಾಡ್ಕೊಂಡಿರಿ ನೀವು. ಎಂಥ ಅನಾಹುತ ಆಗಿತ್ತು ಅನ್ನೋದು ಗೊತ್ತೈತೆ ನಿಮ್ಗೆ? ಏನು ಹೇಳತ್ತೀರಿ ಡಾಕ್ಟರ್? ಹಂಗೇನು ಅರ್ಥ ಆಗತ್ತಿಲ್ರಿ. ನೀವು ಮಾಡ್ಕೊಂಡಿರೋ ಅನಾಹುತ ಇಂತ್ರ ನೀವು 3 ತಿಂಗಳು ಕೂಸು ಹೋಗೈತೆ ನೋಡ್ಬಾ. ಏನು ಹೇಳತ್ತೀರಿ ಡಾಕ್ಟರ್ ನೀವು? ನಾನು ಕೂಸಿತ್ತ ಹೊಟ್ಟಾಗ? ನಂಗೆ ಗೊತ್ತೇ ಆಗಿಲ್ರಿ ಕೂಸು ಹೊಟ್ಟಾಗ ಐತೆ ಅಂತೇಳಿ. ನಂಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ರೀ. ಅಲ್ವಾ ತಿಂಗಳ ಪೀರಿಯಡ್ ಕರೆಕ್ಟ್ ಆಗುತ್ತೆ ಇಲ್ಲ ನಿಂದು? ಇಲ್ಲ ರೀ ಡಾಕ್ಟರ್, ಒಂದ್ಸಲ ಹೆಚ್ಚು ಕಮ್ಮಿ ಆಗ್ತಿತ್ರಿ. ಅದಕ್ಕೆ ಏನಾರ ಲೇಟ್ ಹಂಗೆ ಆಗಿರ್ಬೇಕಂತೇಳಿ ಸುಮ್ಮನೆ ಹಂಗೆ ಬಿಟ್ಟಿದ್ದೆ ರೀ ನಾನು. 1-2 ತಿಂಗಳು ಆದಮೇಲೆ ಚೆಕ್ ಮಾಡ್ಕೊತಿರ್ಬೇಕಮ್ಮ. ಮದುವೆ ಆದವ್ರು ಮದುವೆ ಆಗೋಕೆ ಮುಂಚೆ ನಡೀತೈತಿ. ಮದುವೆ ಆದಮೇಲೆ ಒಂದು ತಿಂಗಳ ಮೇಲೆ ಆತಂದ್ರೆ ನೀವು ಪಟಕ್ನ ಚೆಕ್ ಮಾಡ್ಕೋಬೇಕಾಗ್ತೈತಿ. ಈಗ ನೋಡಿ, ನೀವು ಮಾಡಿರೋ ತಪ್ಪಿಂತ್ರ ಒಂದು ಕೂಸನ್ನ ಕಳ್ಕೊಂಡ್ರಿ ಈಗ ನೀವು. ಮಿಸ್ ಕ್ಯಾರೇಜ್ ಆಗೈತಿ ಈಗ ಅದು. ಇದಕ್ಕೆ ಏನು ಉತ್ತರ ಕೊಡ್ತೀರಿ? ನಂಗೇನು ಗೊತ್ತಾಗಿಲ್ಲ. ಇದಕ್ಕೆಲ್ಲ ಕಾರಣ ನಾನು ರೀ ಡಾಕ್ಟರ್. ಜಗಳದ್ರೋಗ ನಾನು ಒದ್ಬಿಟ್ಟೆ ರೀಕಿಗೆ. ಪಾಪ ನನ್ನಿಂತ ನನ್ನ ಮಗು ಕರ್ಕೊಂಡಂಗಾತು. ನಾನು ಮಾಡಿರೋ ತಪ್ಪಿಂತ ನನ್ನ ಮಗು ಹೋತು. ನಾನು ಬದುಕಿದ್ದು ಉಪಾಯ ಇಲ್ಲ. ನಾನು ಬದುಕಿದ್ದು ಯಾರಿಗೂ ಸುಖ ಕೊಡಲಿಲ್ಲ. ಅಲ್ಪ ಸ್ವಲ್ಪ ಬುದ್ಧಿ ಬೇಡ ನಿನಗೆ? ತಾಳಿ ಕಟ್ಟಿ ಅಂದಮೇಲೆ ಹೆಂಡತಿಗೆ ಹೆಂಗೆ ಬೇಕಾದ್ರೆ ಹಂಗೆ ಹೊಡೆಯೋದೇನೆ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ನಿನಗೆ? ಆ ಪರಿ ಹೊಡೆದಿಲ್ಲ ಹುಡುಗಿಗೆ. ಪಾಪ ಹುಡುಗಿಗೆ ಮಿಸ್ಕ್ಯಾರೇಜ್ ಆಗೈತಿ. 3 ತಿಂಗಳ ಕೂಸು ಯಾರ್ದು? ನಿಮ್ದು ಹೋಗೈತಿ. ನೀವು ಮಾಡೋದು ಒಂದು ತಪ್ಪಿಂತ್ರ ಒಂದು ಜೀವನ ಕಳೆದು ಬಿಟ್ರಿ ನೀವು. ನಿಮ್ಮಂಥವ್ರು ಈ ಭೂಮಿ ಮ್ಯಾಗ ಎದಕ್ಕೆ ಕಳದ್ರಿ ಅಂತ ಅಂತೀನಿ ನಾನು. ಕುಡಿಯೋದು ಹೆಂಡ್ತಿಯರ್ಗೆ ಹೊಡಿಯೋದು ಏನಂತ ಅನ್ಕೊಂಡ್ಬಿಟ್ರಿ ನೀವು ಹೆಂಡ್ತಿಯರು ಅಂದ್ರೆ? ನಿಮ್ಮ ಅರ್ಧಂಗಿ ಅಕ್ಕಿ ಏನೇ ಕಷ್ಟನೋ ಸುಖನೋ ಜೊತೆಗಿದ್ದು ನಿಮ್ಮನ್ನ ಸಾಕೋದು ಹೆಂಡ್ತಿ. ಹುಟ್ಟಿದಾಗಿಂತ 20 ವರ್ಷ ಮಟ್ಟ ನಿಮ್ಮ ತಾಯಿ ಸಾಕಿದ್ರೆ, ನೀವು 20 ವರ್ಷ ಸಾಯೋವರೆಗೂ ನಿಮ್ಮ ಹೆಂಡ್ತಿನ ನಿಮ್ಗೆ ಸಾಕೋದು. ತಿನ್ನಾಕ ನಿಂಗೆ ತೊಳ್ಯಾಕೆ ಬೆಳ್ಯಾಕೆ ಎಲ್ಲ ನಿಮ್ಮ ಹೆಂಡ್ತಿನ ಬೇಕು. ಮುಂದೊಂದು ದಿನ ಆಕಿನ ನೀವು ಕಾಲು ಕಸ ನೋಡಿದ್ರೆ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೇನೆ? ನೋಡಿ, ನೀವು ಮಾಡಿದ ತಪ್ಪಿನಿಂದ ಪಾಪ ಒಂದು ಕೂಸು ಹೋತ್ತೆ. ಆಕಿಗೆ ಎಷ್ಟು ತ್ರಾಸ ಆಗ್ತೈತಿ ಈಗ. ಮಿಸ್ಕ್ಯಾರೇಜ್ ಆದ್ರೆ ನಾ ಹಂಗಂತ ಮಾಡಿಯ? ಡಿಲಿವರಿ ಆಗೋಬೇಕಾದ್ರೆ ಎಷ್ಟು ನೋವು ಬರ್ತೈತಿ ನೋಡು. ಒಂದು ಮಿಸ್ಕ್ಯಾರೇಜ್ ಆದಾಗೂ ಅಷ್ಟು ನೋವು ಬರ್ತೈತಿ ಏನೇ. ಒಂದು ಹೆಣ್ಣು ಆ ಟೈಮ್ ಒಳಗೆ ಸತ್ತು ಬದುಕಿ ಬರ್ತಾಳೆ. ಅಷ್ಟು ನೋವಾಗ್ತೈತಿ. ನಿಮ್ಗೇನಾರ ಪ್ರಜ್ಞೆ ಐತೇನೆ?
ತಪ್ಪಾದ್ರೆ ಡಾಕ್ಟ್ರ್ ತಪ್ಪಾತು. ನಾನು ಚಪ್ಪಲಿ ತೊಗೊಂಡು ನಾ ಹೊಡ್ಕೋಬೇಕ್ರಿ, ನಾ ಚಪ್ಪಲಿ ತೊಗೊಂಡು ನಾ ಹೊಡ್ಕೋಬೇಕು. ನಾನು ಹುಟ್ಟಿದ್ದು ದೊಡ್ಡ ತಪ್ಪಾಗ್ಬಿಟ್ಟಿತ್ತು ರೀ. ಯಾರಿಗೂ ಸುಖ ಕೊಟ್ಟಿಲ್ಲ ರೀ, ನಾನು ಹುಟ್ಟಿದಾಗಿಂತ ಯಾರಿಗೂ ಸುಖ ಕೊಟ್ಟಿಲ್ಲ. ನಾ ಹುಟ್ಟಿದ ತಕ್ಷಣ ನಮ್ಮ ಅಪ್ಪನ ಕಳ್ಕೊಂಡೆ. ನಮ್ಮವ್ವ ಹೇಳಿದ ಮಾತು ಕೇಳ್ಕೊಂಡು ನನ್ನ ಹೆಂಡತಿಗೆ ಹೆಂಗೆ ಬೇಕಾದ್ರೆ ಹಂಗೆ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಂಡತಿಗೂ ಸುಖ ಕೊಡಲಿಲ್ಲ, ಪಾಪಗಿಗೆ ನೆಮ್ಮದಿ ಅನ್ನೋದು ಕೊಡಲಿಲ್ಲ. ಕೆಲ್ಸಕ್ಕೆ ಹೋಗೋದು ಬಿಟ್ಟೆ, ಹೊಲಕ್ಕೆ ಹೋಗೋದು ಬಿಟ್ಟೆ, ಮನ್ಯಾಗ ಕುತ್ಕೊಂಡು ಕುಂತ್ಬಿಟ್ಟೆ. ಈಗ ಕೆಲ್ಸಕ್ಕೆ ಕಳಿಸ್ತಿದ್ದೆ. ನಾನು ಮಾಡಬಾರ್ದೆಲ್ಲ ಕೆಲಸ ಮಾಡಿಬಿಟ್ಟೆ ರೀ, ಮಾಡಬಾರ್ದೆಲ್ಲ ಕೆಲಸ ಮಾಡಿಬಿಟ್ಟೆ. ಕಟ್ಕೊಂಡು ಹೆಂಡ್ತಿಗೆ ಏನು ಸುಖ ಕೊಡಲಿಲ್ಲ ರೀ, ನಾನು ಕಟ್ಕೊಂಡು ಹೆಂಡ್ತಿಗೆ ಏನು ಸುಖ ಕೊಡಲಿಲ್ಲ. ಈಗ ತಪ್ಪಾತಂತ ಬೇಡ್ಕೊಂಡ್ರೆ ಏನು ಪ್ರಯೋಜನ? ಎಲ್ಲ ಆಗುವ ಹೋಗಿ ಬಿಟ್ಟೈತಿ. ಮತ್ತೇನೀಗ ನಾಚಿಕೆ ಬರ್ಬೇಕು ನಿಮಗೆ. ನಿಮ್ಮಂಥವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡ. ನೋಡೆ, ಇದ ಫಸ್ಟ್, ಇದ ಲಾಸ್ಟ್. ಇನ್ನೊಮ್ಮೆ ಆ ಹುಡುಗಿ ಮ್ಯಾಗ ಏನಾರು ಕೈ ಮಾಡಿದಿ, ನಾನು ನಿನಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೇನೆ, ಒಳಗೆ ಹಾಕಿಸ್ತೀನೇನ? ಇಲ್ಲ ರೀ, ಇನ್ನೊಮ್ಮೆ ಇಂಥ ತಪ್ಪು ಮಾಡೋಕೆ ಹೋಗೋಂಗಿಲ್ಲ ರೀ ನಾನು. ಆ ಹುಡುಗಿ 2 ತಿಂಗಳು ಬೆಡ್ ರೆಸ್ಟ್ ಕೊಡ್ತೀನಿ. 2 ತಿಂಗಳು ನೀನು ಚೆನ್ನಾಗಿ ತಗೊಂಡು ನೋಡ್ಕೋಬೇಕೀಗ. ಒಂದು ಕೆಲಸ ಹಚ್ಚಲಾರ್ದಂಗೆ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕಬೇಕು. ನಾ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ಬೇಕು. ಚಂದಾಗಿ ನೋಡ್ಕೋಬೇಕು ಆ ಹುಡುಗಿಗೆ. ಹಣಂತಿ ಆರೈಕೆ ಹೆಂಗೆ ಮಾಡ್ತಾರೆ ನೋಡಿ, ಹಂಗೆ ಮಾಡ್ಬೇಕು. ಅಂದ್ರು 4 ತಿಂಗಳಕ್ಕೆ ತುಂಬಕ್ಕೆ ಬಂದಿತ್ತದು, ಹವಾಗ ಹುಟ್ಟಿ ಹೋಗೈತಿ ಹ್ಞೂ ರೀ ಡಾಕ್ಟ್ರ್, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ ರೀ. ಚಲೋ ತಂಗೆ ನೋಡ್ಕೊತೀನಿ ರೀ. ಆಕಿಗೆ ಏನು ಕಷ್ಟ ಬರ್ಲಿಲ್ಲ ನೋಡ್ಕೊತೀನಿ ಇನ್ಮ್ಯಾಗ. ಮೆಡಿಷನ್ ಬರ್ದು ಕೊಡ್ತೀನಿ. ಇಲ್ಲಿ ಸಿಗಂಗಿಲ್ಲವು, ಹೊರಗಿಂದ ಒಳಗೆ ತೊಗೋಬೇಕು ಮೆಡಿಕಲ್ ಒಳಗೆ. ಸ್ವಲ್ಪ ರೊಕ್ಕ ಜಾಸ್ತಿ ಆಗ್ತೈತಿ, ಹೋಗಿ ತೊಗೊಂಬಾ ಅವನ್ನ ಕೊಡಕ್ಕಿಗೆ. ಹ್ಞೂ ರೀ ಡಾಕ್ಟ್ರ್. ನೋಡಮ್ಮ, ನೀನು ಇನ್ಮ್ಯಾಗ ಹುಷಾರಂಗಿರ್ಬೇಕು ಏನು. ಹ್ಞೂ ರೀ ಡಾಕ್ಟ್ರ್. ನೋಡಮ್ಮ, 3 ತಿಂಗಳವರೆಗೂ 4 ತಿಂಗಳವರೆಗೂ ಮುಟ್ಟಾಗಿಲ್ಲ ಅಂದರೆ ಸುಮ್ಮನೆ ಇರಬಾರ್ದು ಯಾವತ್ತು. ನೀವು ಮದುವೆ ಆದವರು, ಮದುವೆ ಆದ್ಮೇಲೆ ಯಾವಾಗ ಬೇಕಾದರೂ ಗರ್ಭಿಣಿ ಆಗ್ಬೋದು, ಗೊತ್ತಿದೆ ತಾನೆ. ಹೀಗೆ ನೀವು ಕೇರ್ಲೆಸ್ ಮಾಡ್ಕೊಂಡು ಹೋದ್ರೆ ಹೆಂಗಮ್ಮ? ಮನೆಗಿನವ್ರಂದ್ರೂ ಬಿಡು, ನೀನು ಕಾಳಜಿ ಮಾಡಲ್ಲ. ನಿನ್ನ ಮ್ಯಾಗ ನೀನಾದ್ರೂ ಕಾಳಜಿ ಇಟ್ಕೋ. ನಿನ್ನ ನಂಬಿ ಒಂದು ಜೀವ ಬರ್ತಾ ಇರುತ್ತೆ ಹೊರಗೆ. ನೋಡ್ರಿ ಡಾಕ್ಟರ್, ನಾ ದೊಡ್ಡ ತಪ್ಪು ಮಾಡೀನಿ ರೀ, ಇನ್ಮ್ಯಾಗೆ ತಪ್ಪು ಮಾಡಂಗಿಲ್ಲ ರೀ. ನೋಡಮ್ಮ, 1.5 ತಿಂಗಳು ನಿಂದೇನಾದ್ರು ಮುಟ್ಟಾಗಲಿಲ್ಲ ಅಂತಂದರೆ ಇಲ್ಲಿ ಬಾ ಹಾಸ್ಪಿಟಲ್. ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ ಇದೆ, ಇದು ಫ್ರೀಯಾಗಿ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿಸ್ಕೊಂಡು ಹೋಗು ಏನು. ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಮ್ಮ. ಈಗ ಮನೆಯೆಲ್ಲ ಚೆಕ್ ಮಾಡ್ಬೋದು ನೀವು, ಮನೇಲಿ ಕೂತ್ಕೊಂಡು ಕಿಟ್ ಎಲ್ಲ ಸಿಗುತ್ತೆ. 1.5 ತಿಂಗಳು ಆದರೆ 2 ತಿಂಗಳಾದರೆ ಇವತ್ತು ತೊಗೊಂಡು ಬಂದು ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇಂಥದ್ದೊಂದು ಪರಿಸ್ಥಿತಿ ಬರೋಂಗಿಲ್ಲ ನಿಮ್ಗೆ ಮುಂಚೆನೇ ಗೊತ್ತಿದ್ರೆ. ಹ್ಞೂ ರೀ, ಇನ್ಮ್ಯಾಗ ಹಂಗೆ ಮಾಡ್ತೀನಿ ರೀ. ಏನು ಮಾಡ್ತೀಯೋ ಏನಮ್ಮ, ಇನ್ಮೇಲಾದ್ರೂ ಹುಷಾರಂಗಿರು ಏನು. 2 ತಿಂಗಳು ಬೆಡ್ ರೆಸ್ಟ್ ಮಾಡು, ಏನು ಕೆಲಸ ಮಾಡೋಕೆ ಹೋಗ್ಬೇಡ. ಹ್ಞೂ ರೀ. ನೀನು ಬಾ, ನಿಂಗೆ ಟ್ಯಾಬ್ಲೆಟ್ಸ್ ಕೊಡ್ತೀನಂತೆ. ಹ್ಞೂ ರೀ, ಬಂದು ಇದೇನ್ರಿ ಇದು, ಎಂಥ ಕೆಲಸ ಆಗೋಗ್ಬಿಡ್ತು. ಮಗುನ ಕಳ್ಕೊಂಡ್ಬಿಟ್ಟವಲ್ರಿ ನಾವು. ನನ್ನಿಂದ ದೊಡ್ಡ ತಪ್ಪಾತ್ಲಿ. ನಾನು ಮಾಡಿದ ತಪ್ಪಿಂದ್ರೆ ನನ್ನ ಮಗುನ ಕಳ್ಕೊಂಡಂಗಾತ್. ನಾನು ಇನ್ನು ಜಗತ್ತ ನೋಡಿಲ್ಲ ಅದು. ಹೊಟ್ಟೆಯಾಗ ಸಾಯಿಸ್ಬಿಟ್ಟೆ, ನಾನೇ ಸಾಯಿಸ್ಬಿಟ್ಟೆ ನನ್ನ ಮಗು, ನಾನೇ ಸಾಯಿಸ್ಬಿಟ್ಟೆ. ನನ್ನಿಂದ ನನ್ನ ಮಗು ಸತ್ತೋಯ್ತು. ನಾನು ಒದ್ದಿದ್ದಕ್ಕೆ ಇದೆಲ್ಲ ಆಗಿತ್ತು. ನನ್ನ ಮಗುನ ಕಳ್ಕೊಂಡ್ಬಿಟ್ಟೆ ಇಲ್ಲ ನಾನು. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ಮೇಲಾದ್ರೂ ಹುಷಾರಂಗಿರ್ಬೇಕು. ಪದೇ ದೇವ್ರು ನಮ್ಮ ಕರುಣೆಗೆ ತೋರಿಸಂಗಿಲ್ರಿ. ಇದೀಗ ಏನೋ ಆಗ್ಲಾರ್ದು ಆಗ್ಬಿಟ್ಟೈತಿ. ಮುಂದಾದ್ರೂ ಹುಷಾರಂಗಿರ್ಬೇಕ್ರಿ ನಾವು. ಬಂದೆನ್ಪಾ? ಹ್ಞೂ ರೀ, ಬಂದೆ. ನೀ ಕುಂತೀರ, ನಾ ಚೀಟಿ ಇಸ್ಕೊಂಬರ್ತೀನಂತೆ. ಹೋಗ್ಬೇಕಾರೆ ಗುಳಿಗೆ ತೊಗೊಂಡು ಹೋಗೋಣ ಅಂತೇನೆ. ನೀ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ ಇನ್ಮ್ಯಾಗ. ನಾನು ಹಿಂಗೆ ಚಲೋತಾಗ ನೋಡ್ಕೊತೀನಿ, ನೀ ಏನು ಚಿಂತೆ ಮಾಡಬೇಡ. ನೋಡಿದ್ರೇನ್ರಿ, ನಮ್ದು ಒಂದು ಸಣ್ಣ ತಪ್ಪಿಂತ್ರ ಅಥವಾ ನಮ್ದು ಒಂದು ನೆಗ್ಲಿಜೆನ್ಸ್ ಇಂತ್ರ ನಮ್ಮಿಂತ್ರ ಒಂದು ಜೀವನ ಹೋಗ್ಬಿಡ್ತೈತ್ರಿ. ಆದಷ್ಟು ಮದುವೆ ಆದ ಹೆಣ್ಮಕ್ಳು ಹುಷಾರಂಗಿರ್ಬೇಕ್ರಿ, ಹುಷಾರಂಗಿರ್ಬೇಕು. ನನಗಾದ ಪರಿಸ್ಥಿತಿ ಯಾವ ಹೆಣ್ಣಿಗೂ ಆಗೋದು ಬೇಡ್ರಿ, ಯಾವ ಹೆಣ್ಣಿಗೂ ಆಗೋದು ಬೇಡ. ಇನ್ನೂ ಭೂಮಿನ ನೋಡಿಲ್ಲ ನನ್ನ ಕೂಸು, ಹೊರಗಿನ ಪ್ರಪಂಚನ ನೋಡಿಲ್ಲ. ಹೊಟ್ಟೆಯಾಗಿಂತ್ರ ನಾವು ಹೋಗ್ಬಿಡ್ತು. ನನ್ನಂತ ನೋವು ಯಾರಿಗೂ ಬರೋದು ಬೇಡ್ರಿ. ನನ್ನ ನಿಂತ್ರೆ ಕೊನೆ ಆಗಲಿ ಅದು. ಏನಪ್ಪ ಹೇಳಿದ್ದೇನಪ್ಪ ಐತಿಲ್ಲ, ನನ್ನ ಹೆಂಡತಿಗೆ ಹುಷಾರಂಗೆ ನೋಡ್ಕೊ ಇನ್ಮ್ಯಾಗ. ಹ್ಞೂ ರೀ ಡಾಕ್ಟ್ರ್. ಸರಿ ತಗೋ, ಮನೆ ಕರ್ಕೊಂಡು ಹೋಗಬೇಕಾದ್ರೆ ಗುಳಿಗೆ ತೊಗೊಂಡು ಹೋಗು ಚಲೋತಾಗ ನೋಡ್ಕೋ. ಯಾವುದು ಕೆಲಸ ಮಾಡಬಾರ್ದು ನೋಡಿ ಇನ್ಮ್ಯಾಗ. ನನ್ನ ಹೆಂಡತಿ ಬಾಣಂತಾನೆ ಹಾರೈಕೆ ಮಾಡ್ಬೇಕು. ಹ್ಞೂ ರೀ, ಹಂಗೆ ಮಾಡ್ತೀನಿ ರೀ. ಸುಷ್ಮಾ, ಬಾ ಹೋಗೋಣ. ಬಾ, ಅಳ್ಬೇಡ ಬಾ. ಈಗ ಹತ್ರ ಏನು ಪ್ರಯೋಜನ ಇಲ್ಲ, ಆಗಿದ್ದಾಗ್ಬಿಟ್ಟೈತಿ. ಬಾ ಸೌಕಾಸು. ಅಂತ ಎಲ್ಲ ಕೆಲಸ ಮುಗಿದ್ ನೋಡ್ಲೆ ಕುಸ್ಮಿ. ಕೆಲಸ ಮುಗಿದ್ಮ್ಯಾಗ ಆರಾಮ್ ಇರ್ಬೋದು ನೋಡುವ. ಹ್ಞೂ ಲೇಪ, ಬಾ ಕಡೆ ಜಯಕರ್ ಮನೆಗಾರ ಹೋಗ್ಬರೋಣ. ನಿಂದು ಆತೇನು ಕೆಲಸ ಎಲ್ಲ? ನಂದು ಎಲ್ಲ ಕೆಲಸ ಆಯ್ತು. ಮತ್ತೆ ನೀ ಕರೆದಿ ಅದಕ್ಕೆ ಬಂದೆ ನೋಡು. ನಡಿ ಇವ್ರು ಬಂದ್ರೆ ಇವ್ರು ದವಾಖಾನಿಗೆ ಹೋಗಿ. ನನಗೂ ಗೊತ್ತಾಯ್ತು ಇವ್ರ ವಿಷಯ. ಏನೋ ಜಗಳ ಆಡಿದ್ರಂತಲ್ಲ. ಈಗ ದೊಡ್ಡ ಜಗಳನ ಆದ್ಬಿಡಿ. ಎಲ್ಲ ಬಿಡಿಸಿ ಆಕಿ ಹೊಟ್ಟಿಗೆ ಜಾಸ್ತಿ ಓದಿದ್ದ. ಮತ್ತೆ ದವಾಖಾನಿಗೆ ಹೋಗಿ ಬರ್ರಿ ಅಂತ ಕಳ್ಸಿದ್ವಿ. ಏನಾತೇನ ಕೇಳಂಬ. ಹೋಗಿ ಬಂದ್ರೇನಾ ದವಾಖಾನಿಗೆ? ಹ್ಞೂ ರೀ ಕುಸ್ಮಾಕರ್, ಹೋಗಿ ಬಂದೀವಿ. ಯಾಕೆ ಬೇಜಾರಾಗಿದ್ದಕ್ಕಂದ್ರೆ ಇಬ್ರು ಏನಂದ್ರು ಡಾಕ್ಟ್ರ್? ಯಾವ ಬಾಯಿಲಿ ಹೇಳ್ರಿ, ಇದ್ರ ಬಾಯಿಲಿ ಏನಂತ ಹೇಳಿ. ನಾನು 3 ತಿಂಗಳು ಗರ್ಭಿಣಿ ಇದ್ಲಂತ ನಾ ಜಾಸ್ತಿ ಓದಿದ್ದಕ್ಕೆ ಹೊಟ್ಟಿಗೆ ಹೋಗ್ಬಿಟ್ಟಿದ್ರಿ ಈಗಿಂದ. ಅಯ್ಯೋ ಪಾಪ, ಗರ್ಭಿಣಿ ಇದ್ಲಂತನ?
ಯಾಕೆ ಹುಡುಗಿ ನಿಂಗೆ ಗೊತ್ತಾಗಿಲ್ಲ ಅಷ್ಟು ಹಿಂಗಾಗ್ಬತ್ತಾಗಿತ್ತಲ್ಲ. ಯಾಕಲ್ಲ ಸುಷ್ಮಾ ನೀನು ನೋಡ್ಕೊಂಡಿದ್ದೀರೇ? ಇಲ್ಲ ರೀ ಆಂಟಿ, ನಂದು 1.5 ತಿಂಗಳು 2 ತಿಂಗಳು ಹಿಂಗಾಗ್ತಿತ್ತಲ್ರಿ, ಅದಕ್ಕೆ ಈ ಸಲನೂ ಏನೋ ಹೊತ್ತಾಗಿ ಆಗಿರ್ಬೇಕು ಬಿಡ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ರೀ ನಾನು. ಹುಚ್ಚು ಹುಡುಗಿ ಅಲ್ವಾ, ಮದುವೆ ಮುಂಚೆ ನಡೀತಿತ್ತದ ಹಂಗೆಲ್ಲ, ಮದುವೆ ಆದ್ಮೇಲೆ ಒಂದ್ಸಲ ನೋಡ್ಕೋಬೇಕಿಲ್ವಾ? ಹಿಂಗೆ ಬಿಟ್ರೆ ಹೆಂಗೆ ನೀನು? ನೋಡ ಒಂದು ಜೀವ ಹೋತಾ ಈಗ. ನಿಮ್ಗೆ ಮಾಡೋ ದಡ್ಡತನ ಇಂತ್ರೆ ಪಾಪ ಒಂದು ಜೀವ ಕಳ್ಕೊಂಡ್ರಿ. ಆಕಿಗೆ ಅನ್ಬೇಡ್ರಿ, ಆಕಿದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಂದೇ ಇರೋದು. ನನ್ನಂತವನ ಎಲ್ಲರೂ ಹೋಗಿ ಉರ್ಲಾಕೊಂಡು ಸಾಯ್ಬೇಕು. ಛೇ ಅಂತದಕ್ಕೆ ಮಾತಾಡ್ತೀಪ? ಈಗೆಲ್ಲ ಬುದ್ಧಿ ಬಂದಿತ್ತಿಲ್ಲ ನಿನಗೆ? ಈಗ ಅರ್ಥ ಆಗೈತಿಲ್ಲ ಹೆಂಡತಿ ಬೆಲೆ ಏನು ಅಂತೇಳಿ? ನಿಮ್ಮ ಅವನ ಮಾತು ಕೇಳ್ಕೊಂಡು ಅಡ್ದಾರಿ ಇಡೋ ಬದ್ಲಿ ಈಗರ ಹೆಂಡತಿ ಚೋತ ನೋಡ್ಕೊಂಡು ಹೋಗ. ನೋಡ ನಿನ್ನ ವಂಶ ಕುಡಿನ ಕಳ್ಕೊಂಡ್ಯಾ ನೀನು? ಹ್ಞೂ ರೀ, ಗೊತ್ತಾತ್ರಿ. ಈಗ ನಾ ಮಾಡಿದ ದೊಡ್ಡ ತಪ್ಪ ಅಂತೇಳಿ ಈಗ ಗೊತ್ತಾತ್ರಿ ನನಗೆ. ಅದು ಕೆಟ್ಟ ಮ್ಯಾಗ ಬುದ್ಧಿ ಬರುತ್ತೆ ಅಂತ ಹೇಳ್ರಿ, ಹಂಗಾತೀಗ ನಂದು ಪರಿಸ್ಥಿತಿ. ಇರ್ಲಿ 3 ತಿಂಗಳಂದ ಕರೆಕ್ಟ್ 3 ತಿಂಗಳೇನ್ವಾ? 4 ರಂಗ್ ಬೀಳೋದಿತ್ರಿ, ಅಷ್ಟೊಳಗೆ ಹೋಗ್ಬಿಡ್ತ್ರಿ. ಹುಚ್ಚಿ ಊರು ಹುಚ್ಚಿ ಅಂತಾರೆ ನಿನಗೆ. 4 ಅಂದ್ರೆ ಬಾಣಂತನ ಮಾಡ್ದಂಗೆ ಈಗ ಅದು. ನೋಡಪ್ಪ ಸ್ವಲ್ಪ ಚಲೋ ತಂಗ ನೋಡ್ಕೋಪ್ಪ, 1-2 ತಿಂಗಳಾದ್ರೂ ಆರೈಕೆ ಮಾಡ್ಬೇಕಾಕಿಂದ. ನಿನ್ನ ಕೈ ಎಷ್ಟಾಗ್ತದೆ ಅಷ್ಟು ಮಾಡು, ಆಕೆ ತಿನ್ನಕ್ಕೆ ಕೊಡಕ್ಕೆ ಏನು ಬೇಕಾದ ನಾ ತೊಗೊಂಬರ್ತೀನಿ ಅಂತ. ಇರಿ ತಗೋರಿ ಕುಸುಮಕ್ಕರ್, ನನ್ನ ನಿಂತ್ರೆ ಯಾಕೆ ನಿಮಗೆ ತೊಂದರೆ? ಇದ್ರಾಗೇನು ತೊಂದರೆ ಅವ? ನೀನು ನನ್ನ ಮಗ ಇದ್ದಂಗೆ, ನೀ ಸುಮ್ಮನಿರ, ನಿಂಗೆಲ್ಲ ಗೊತ್ತಾಗಂಗಿಲ್ಲ. ಹೋಗಿರಿ ಈಗ ನೀವು. ಏನಾರು ಕೊಟ್ಟಾರೇನ ಔಷಧಿ ಅದು? ಹ್ಞೂ ರೀ, ಗುಳಿಗೆ ಅದು ಕೊಟ್ಟಾರ. 2 ತಿಂಗಳು ಮತ್ತೆ ಬೆಡ್ ರೆಸ್ಟ್ ಮಾಡಂತ ಹೇಳ್ಯಾರಿ. ಆ 2 ತಿಂಗಳಾದ್ರೂ ಆಕಿ ವಿಶ್ರಾಂತಿ ತಗೋಬೇಕಾದ. ಈಗ ಬಾಣಂತನ ಮಾಡ್ದಂಗೆ ಆಕೆ ಆಕಿಂದ, ಯಾಕಂದ್ರೆ ನಾಗರಾಗಲ್ಲ ಮತ್ತು ತ್ರಾಸ ಆಗ್ತಿತ್ತದ, ನಂಜಿರ್ತಿತ್ತಲ್ಲ ಅದಕ್ಕೆ. ಸರಿ ತಗೋ, ನೀವು ಹೋಗಿರ್ರಿ, ಜಾಸ್ತಿ ಹೊರಗೆ ಅಡ್ಡಾಡಕ್ಕೆ ಹೋಗ್ಬೇಡವಾ, ಸ್ವಲ್ಪ ರೆಸ್ಟ್ ಮಾಡಿ. ಹ್ಞೂ ರೀ ಆಂಟಿ. ನೋಡಿದೇನ ಹೇಳ್ತಕ್ಕ, ಯಾರ ಮಾಡಿ ತಪ್ಪಿಗೆ ಯಾರ ಅನ್ಭವಿಸ್ಬೇಕಂತ. ಇವನು ಮಾಡಿದ ತಪ್ಪಿಗೆ ಯಾಕೆ ಕೂಸು ಅನ್ಭವಿಸೋದ ಆತು ನೋಡು. ಏನು ಹೇಳ್ತಿದೆ ಇಂಥ ಕೊಡಕ್ಕೆ ನನ್ನ ಬಡೆಗೊಳಗೆ ಈ ಕೆಟ್ಟ ಮ್ಯಾಗ ಬುದ್ಧಿ ಬಂದೈತಂತ. ಅದ ಬುದ್ಧಿ ಮೊದಲೇ ಇಟ್ಕೊಂಡಿದ್ದಂದ್ರೆ ಆ ಕೂಸು ಉಳಿತಿತ್ತ ಈಗ? ಏನು ಹೇಳ್ತಿ ಬಿಡವ ಇಂಥವ್ರಿಗೆ. ಅವ್ರವ್ರ ಮಾತು ಕೇಳ್ಕೊಂಡು ಹಿಂಗಾಗಿತ್ತು ಬಾಡೆ. ನಮ್ಮ ಮೊದಲು ನೆಟ್ಟಗ ಇತ್ತದ ಬಾಡೆ, ಅವ್ರವ್ರ ಮಾತು ಕೇಳ್ಕೊಂಡು ಹಿಂಗಾಗಿತ್ತಿದೆ. ಹುಚ್ಚರ ಸಂತಿ ವಾಯ್ಕೊಳ್ಳೋದು. ಬಾಬಾ ಜಾಯಕನ ಮನೆಗೆ ಹೋಗಿ ಸ್ವಲ್ಪ ಹೊತ್ಕೊಂತಾಕಿ ಒಂದು ಸ್ವಲ್ಪ ಹೇಳಿ ಪಾಪಕ್ಕೆ ಏನು ಬೇಕಾದ್ರೆ ಬಾಣೆ ಅಂತಾನೆ ಏನೇನು ಮಾಡ್ಕೊಡ್ತಾರೆ ಮಾಡಿಕೊಟ್ರೆ ಆತಕ್ಕೆ. ಆಕಿಗಾರ ಯಾರಾದ್ರೂ ತವ್ರ ಮನ್ಯಾಗ ಆಕಿ ಲತಾಗ ಹೇಳ್ಕೊಟ್ರೆ ಆಕಿನೂ ಮಾಡ್ತಾಳೆ. ಆದರೂ ಆಕಿನ ಗಂಡ ಸಿಡುಕ್ತಿತ್ತಲ್ಲೇ ಅವಾಗ ನೋಡೋಣ, ಅವ ನಮ್ಮ ಕೈಲಿ ಏನಾಗ್ತದೆ ಮಾಡಿದ್ರೆ ಆಯ್ತು. ಹಂಗೆ ಮಾಡಿದ್ರೆ ಆಯ್ತು.